Dear students, we have been discussing about atoms and molecules. So in the last class we had discussed about two laws, that is law of chemical combination. In that first one is law of conservation of mass and another one is law of constant proportion. So in this class we are going to study about Dalton's atomic theory. So John Dalton, he is a scientist who gave an appropriate explanation for these laws. He gave 6 postulates in his Dalton's atomic theory. So in that first one is all matter is made up of tiny particle called atoms. So ಎಲ್ಲ ಮ್ಯಾಟರ್ಗಳಲ್ಲೂ ಕೂಡ ದಟ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಟೈನಿ ಪಾರ್ಟಿಕಲ್, ಸಣ್ಣ ಸಣ್ಣ ಪಾರ್ಟಿಕಲ್ನಿಂದ ಮಾಡಲ್ಪಟ್ಟಿರುತ್ತೆ. ಸೊ ಅಂಥ ಪಾರ್ಟಿಕಲ್ನ ನಾವು ಆಟಮ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಆಟಮ್ಸ್ ಆರ್ ಇಂಡಿವಿಸಿಬಲ್ ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಆಟಮ್ಸ್ ಆರ್ ಇಂಡಿವಿಸಿಬಲ್ ಅಂದರೆ ಆಟಮ್ಸ್ನ ಫರ್ದರ್ ಆಗಿ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಜಾನ್ ಡಾಲ್ಟನ್ ಹೇಳ್ದ. ಬಟ್ ಇನ್ ದ ನೆಕ್ಸ್ಟ್ ಚಾಪ್ಟರ್ ವಿ ವಿಲ್ ಸ್ಟಡಿಂಗ್ ಅಬೌಟ್ ವೆದರ್ ಆಟಮ್ಸ್ ಆರ್ ಇಂಡಿವಿಸಿಬಲ್ ಆರ್ ನಾಟ್. ಸೊ ದ ನೆಕ್ಸ್ಟ್ ಒನ್ ಈಸ್ ವಿಚ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ಸೊ ಆಟಮ್ಸ್ನ ನಾವು ಕ್ರಿಯೇಟ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಡಿಸ್ಟ್ರಾಯ್ ಮಾಡೋದಕ್ಕೂ ಆಗೋಲ್ಲ ಇನ್ನು ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಾಗ ಅದರಲ್ಲಿರುವಂತಹ ಪ್ರಾಡಕ್ಟ್ ಸೈಡಲ್ಲಿರುವಂತಹ ಆಟಮ್ ಎಷ್ಟಿದೆಯೋ ಅಷ್ಟೇ ರಿಯಾಕ್ಟೆಂಟ್ ಸೈಡಲ್ಲೂ ಇರುತ್ತೆ. ಸೊ ವಿ ಕೆನಾಟ್ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. So the third one is atoms of a given element are identical in mass and chemical properties. For example, let us take a iron rod. ಒಂದು ಐರನ್ ರಾಡ್ನ ಕನ್ಸಿಡರ್ ಮಾಡಿದರೆ ಅದರಲ್ಲಿರುವಂತಹ ಆಟಮ್ಸ್ ಆರ್ ಐಡೆಂಟಿಕಲ್. ಒಂದು ಎಲಿಮೆಂಟ್ನಲ್ಲಿರುವಂತಹ ಎಲ್ಲ ಆಟಮ್ಗಳು ಐಡೆಂಟಿಕಲ್ ಆಗಿರುತ್ತೆ. ದೇರ್ ಪ್ರಾಪರ್ಟೀಸ್, their chemical properties and their mass are identical. The next postulate is atoms of different elements have different masses and chemical properties. For example, let us take iron and copper. Atom of different elements. ಸೊ ಡಿಫ್ರೆಂಟ್ ಎಲಿಮೆಂಟ್ಸಲ್ಲಿರುವಂತಹ ಅಂದರೆ ಐರನ್ ಆ್ಯಂಡ್ ಕಾಪರ್, ದೇ ಬೋತ್ ಆರ್ ಡಿಫ್ರೆಂಟ್ ಎಲಿಮೆಂಟ್ಸ್. ಅದರಲ್ಲಿರುವಂತಹ ಆಟಮ್ಗಳು ಅದರ ಪ್ರಾಪರ್ಟೀಸ್ ಆ್ಯಂಡ್ ಮಾಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇನ್ ದ ಲಾಸ್ಟ್ ಪಾಸ್ಟುಲೇಟ್ಸ್ ಒಂದು ಎಲಿಮೆಂಟನ್ನಲ್ಲಿರುವಂತಹ ಆಟಮ್ ಐಡೆಂಟಿಕಲ್ ಆಗಿರುತ್ತೆ. ಬಟ್ ಇನ್ ದಿಸ್ ಪಾಸ್ಟುಲೇಟ್ಸ್ ಎರಡು ಡಿಫ್ರೆಂಟ್ ಎಲಿಮೆಂಟ್ನಲ್ಲಿರುವಂತಹ ಆಟಮ್ ಐಡೆಂಟಿಕಲ್ ಆಗಿರುವುದಿಲ್ಲ. ಸೊ ದ ನೆಕ್ಸ್ಟ್ ಪಾಸ್ಟುಲೇಟ್ ಈಸ್ ಆಟಮ್ಸ್ ಕಂಬೈನ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ ಟು ಫಾರ್ಮ್ ಅ ಕಾಂಪೌಂಡ್. ಸೊ ಲೆಟ್ ಅಸ್ ಟೇಕ್ ಆನ್ ಎಕ್ಸಾಂಪಲ್, ದಟ್ ಈಸ್ ವಾಟರ್. ಸೊ atoms combine in the ratio of small whole number to form a compound. ಒಂದು ಕಾಂಪೌಂಡ್ನ ಫಾರ್ಮೇಷನ್ ಮಾಡಬೇಕು ಅಂತ ಆದರೆ, ಈಗ ವಾಟರ್ನ ಫಾರ್ಮೇಷನ್ ಮಾಡಬೇಕು ಅಂತ ಆದರೆ ದ ಆಟಮ್ಸ್ ಕಂಬೈನ್ ಇನ್ ದ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್. ಸ್ಮಾಲ್ ಹೋಲ್ ನಂಬರ್ನ ರೇಷಿಯೋಲ್ಲಿ ಬೋತ್ ಆಟಮ್ಸ್ ಕಂಬೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಾಟರ್ ಎಲಿಮೆಂಟ್ನ atoms oxygen and hydrogen. Oxygen is 1 and hydrogen is 2. The ratio is 1:2. That is small whole number and they combine in the ratio of small whole number to form a compound. ಒಂದು ಕಾಂಪೌಂಡ್ ಫಾರ್ಮೇಷನ್ ಮಾಡಬೇಕು ಅಂದರೆ ಸ್ಮಾಲ್ ಹೋಲ್ ನಂಬರ್ ರೇಷಿಯೋ ಅಲ್ಲಿ ಅವು ಕಂಬೈನ್ ಆಗುತ್ತೆ. So the next postulate is the relative number and kind of atoms are constant in a given compound. For example, let us take
a cup of water, so in that the relative number and kinds of atoms are constant in a given compound. For example, let us take a water nalli hydrogen and oxygen ಇರುತ್ತೆ. ಸೊ ನೀವು ಒಂದು ಗ್ಲಾಸ್ ಆಫ್ ವಾಟರ್ ತಗೊಂಡ್ರೆ ಅದರಲ್ಲಿ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ನೇ ಇರುತ್ತೆ. ಸೊ 1:2 ರೇಷಿಯೋನಲ್ಲೇ ಇರುತ್ತೆ. ಸೊ ದ ರಿಲೇಟಿವ್ ನಂಬರ್ and kinds of atom are constant. Kinds of atom means hydrogen and oxygen. ಸೊ ಯಾವುದೇ ವಾಟರ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸಿ ವಾಟರ್ ಆಗಿರ್ಬೋದು, ರೈನ್ ವಾಟರ್ ಆಗಿರ್ಬೋದು, ಎಲ್ಲ ವಾಟರ್ನಲ್ಲಿಯೂ ಕೂಡ ಕೈಂಡ್ಸ್ ಆಫ್ ಆಟಮ್ಸ್ ಆರ್ ಕಾನ್ಸ್ಟೆಂಟ್ and the relative number is also constant. H2O, that the ratio means 1:2. ಎಲ್ಲ ಕಾಂಪೌಂಡ್ನಲ್ಲಿ ಕೂಡ 1:2 ರೇಷಿಯೋದಲ್ಲೇ ಇರುತ್ತೆ.